ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಭಾರತದ ಸಕಲ ರಾಜ್ಯಗಳಷ್ಟೇ ಅಲ್ಲದೆ ಹೊರ ದೇಶಗಳಾದ ಮಲೇಷಿಯಾ, ಸಿಂಗಾಪುರ್, ಶ್ರೀಲಂಕಾ, ಅಮೇರಿಕಾ, ಆಸ್ಟ್ರೇಲಿಯಾ ಎಲ್ಲ ಭಾಗದ ಭಕ್ತರು ಬಂದು ಆ ಭಗವಂತನಿಗೆ ತಮ್ಮ ಶರಣಾಗತಿಯನ್ನು ಅರ್ಪಿಸುವಂತಹ ಮಹೋನ್ನತ ಕ್ಷೇತ್ರ ನಮ್ಮ ದೇವರ ನಾಡು ಕೇರಳದಲ್ಲಿರುವಂತಹ ಶಬರಿಮಲೆ ಕ್ಷೇತ್ರ. ಆ ಕ್ಷೇತ್ರದ ಪುಣ್ಯವಾದ ಸನ್ನಿಧಾನದ ಬಾಗಿಲನ್ನು ತೆರೆದ ದಿನಾಂಕ 16/11/2025 ಸಂಜೆ 5 ಗಂಟೆಗೆ. ಸತತವಾಗಿ 41 ದಿನಗಳ ಕಾಲ ಲಕ್ಷೋಪಲಕ್ಷ ಭಕ್ತರ ಆ ಒಂದು ಕೋರಿಕೆಯನ್ನು ಸ್ವೀಕರಿಸಲಿಕ್ಕಾಗಿಯೇ ಆ ಒಂದು ಕ್ಷೇತ್ರದಲ್ಲಿ ನೆಲೆ ನಿಂತಿರುವಂತಹ ಕಾನನವಾಸ ಕಲಿಯುಗವರದನ ದಿವ್ಯ ಕ್ಷೇತ್ರದ ಸನ್ನಿಧಾನ ಇಂದು ರಾತ್ರಿ ಅಂದರೆ 27/12/2025 ಶನಿವಾರ ಹರಿವರಾಸನ ನಂತರ ಮುಚ್ಚಲ್ಪಡುತ್ತದೆ. ಇಲ್ಲಿಗೆ ಆ ಒಂದು ಮಂಡಲ ಕಾಲ ಪೂಜೆಯನ್ನು ಆ ಒಂದು ಭಗವಂತನಿಗೆ ಅರ್ಪಿಸಿದಂತಹ ಭಕ್ತರಿಗೆ ಆ ಭಗವಂತನ ದರ್ಶನ ಭಾಗ್ಯ ಇಂದು ಆ ಮೂರ್ತಿಯ ರೂಪದಲ್ಲಿ ಆ ಒಂದು 27/12/2025 ರಾತ್ರಿ ಹರಿವರಾಸನ ನಂತರ ಮುಚ್ಚಲ್ಪಡುವ ಸನ್ನಿಧಾನ ಮತ್ತೆ ತೆರೆಯುವ ದಿನಾಂಕ 30/12/2025 ಸಂಜೆ 5 ಗಂಟೆಗೆ. ಈ ಒಂದು ಕಾಲಘಟ್ಟದಲ್ಲಿ ಶಬರಿಮಲೆಯಲ್ಲಿ ಏನೇನು ಪ್ರಮುಖ ಅಂಶಗಳು ನಡೆಯಿತು, ಏನೇನು ಬೆಳವಣಿಗೆಗಳಾಯಿತು ಎಂಬೆಲ್ಲ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸುವ ಒಂದು ವಿಶೇಷವಾದ ವಿಡಿಯೋ ಇದಾಗಿದ್ದು, ಅದಕ್ಕಾಗಿ ತಪ್ಪದೆ ಎಲ್ಲರೂ ಸಂಪೂರ್ಣವಾದ ಈ ವಿಡಿಯೋವನ್ನು ನೋಡಿ. ಜೊತೆಗೆ ಶಬರಿಮಲೆ ಯಾತ್ರೆ ಎಂದರೆ ಮಂಡಲ ಕಾಲ ವ್ರತವನ್ನು ಮಾಡಿಯೇ ಶಬರಿಮಲೆ ಯಾತ್ರೆಯನ್ನು ಮಾಡ್ತೀವಿ ಎಂಬ ಪ್ರತಿಜ್ಞೆಯನ್ನು ತಾವು ಸ್ವೀಕರಿಸಿ ಅಂತ ಕೇಳುತ್ತಾ ನಿಮ್ಮಲ್ಲಿ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. 16/11/2025 ಸನ್ನಿಧಾನವನ್ನು ತೆರೆದಾಗ 16, 17, 18 ಆ 3 ದಿನಗಳು ಕೂಡ ಶಬರಿಮಲೆಯಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಆ ಒಂದು ಶರಣಘೋಷದ ಆ ಒಂದು ಮಹಾಸಾಗರವನ್ನೇ ಭಕ್ತರು ಆ ಭಗವಂತನಿಗೆ ಅರ್ಪಿಸಿ ಎಲ್ಲೆಲ್ಲಿಂದ ಬಂದರು, ಯಾವ ಭಾಗದಿಂದ ಬಂದರು, ಯಾವ ಮೂಲೆಯಿಂದ ಬಂದರು, ಅವರು ದೊಡ್ಡ ಪಾದದಿಂದ ಬಂದ್ರ, ಚಿಕ್ಕ ಪಾದದಿಂದ ಬಂದ್ರ, ಪುಲ್ಮೇಡು ಆದಿಯಿಂದ ಬಂದ್ರ ಅಂತ ಯಾರಿಗೂ ಸುಳಿವಿಲ್ಲದೆ ಸರಿಸುಮಾರು 3 ದಿನಗಳಲ್ಲಿಯೇ ಆ ಒಂದು ಶಬರಿಮಲೆ ಯಾತ್ರೆಯಲ್ಲಿ ಬಹಳ ಒಂದು ಭಕ್ತಿಯ ಒಂದು ಆವೇಶ ಮತ್ತು ಭಕ್ತಿಯ ಒಂದು ಉದ್ವೇಗತೆ ಮತ್ತು ಭಕ್ತಿಯ ತಲ್ಲೀನತೆ, ಆವೇಶ, ಉದ್ವಿಗ್ನತೆ ಅಂತ ಎಲ್ಲ ನಾವು ಯಾಕೆ ಹೇಳ್ತಿದ್ದೀವಿ ಅಂದರೆ ಅಷ್ಟರ ಮಟ್ಟಿಗೆ ಆ ಒಂದು ಭಕ್ತರ ಆ ಒಂದು ದಟ್ಟಣೆ ಅಲ್ಲಿ ಹೆಚ್ಚಾಗಿದ್ದಂತಹ ದಿನಗಳು. ಪ್ರಾರಂಭದಲ್ಲೇ ಸ್ವಾಮಿ ಅಯ್ಯಪ್ಪ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಾ ಇದೀಯಾ ಅನ್ನೋ ಒಂದು ಗಳಿಗೆನೂ ಕೂಡ ಅಲ್ಲಿ ಭಕ್ತರು ಅನುಭವಿಸಿದ್ರು. ಕೆಲವೊಂದು ಊಹಾಪೋಹಗಳು ಹರಡಲ್ಪಟ್ಟು ಮತ್ತು ಭಕ್ತರಲ್ಲಿ ಕೆಲವೊಂದು ಕೋರಿಕೆಗಳು ಮತ್ತು ಕೆಲವೊಂದು ಏನು ಸೌಲಭ್ಯಗಳು ಸರಿಗಿಲ್ಲ ಅನ್ನೋ ಒಂದು ಅವರ ಸಮಸ್ಯೆಗಳನ್ನು ನೀವು ಹೇಳಿಕೊಳ್ಳುವಂಥವ್ರು ಬಂದರು. ಆದರೂ ಕೂಡ ಭಕ್ತರ ಸಂಖ್ಯೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲಿಲ್ಲ. ಪ್ರತಿ ದಿನಕ್ಕೂ ದಿನದಿಂದ ದಿನಕ್ಕೂ ಕ್ಷಣದಿಂದ ಕ್ಷಣಕ್ಕೂ ಆ ಶಬರಿಮಲೆ ಕ್ಷೇತ್ರಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿತ್ತೇ ಹೊರತು ಯಾವುದೇ ಊಹಾಪೋಹಗಳಿಗೆ ಅಥವಾ ಸುದ್ದಿವಾಹಿನಿಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಗೊಳ್ಳುವ ಆ ಒಂದು ಏನು ಭಯ ಹುಟ್ಟಿಸುವಂತಹ ಒಂದು ಸುದ್ದಿಗಳಿಗೆ ಯಾವೊಬ್ಬ ಸ್ವಾಮಿಗಳು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಭಗವಂತನ ಸನ್ನಿಧಾನಕ್ಕೆ ಬಂದರು. ಇದರ ಮಧ್ಯೆ ಆ ಒಂದು ಕೇರಳದಲ್ಲಿ 3-4 ತಿಂಗಳಿಂದ ಕಾಡುತ್ತಿದ್ದಂತಹ ಮತ್ತೊಂದು ದೊಡ್ಡ ಆತಂಕ ಅಂದರೆ ಅಮೀಬಾ. ಆ ಅಮೀಬಾ ಎಂಬ ಒಂದು ಬ್ಯಾಕ್ಟೀರಿಯಾ ಮೆದುಳಿನ ಕಾಯಿಲೆ ತಂದು ಮನುಷ್ಯನನ್ನು ಸಾವಿಗೆ ತಂದೊಡ್ಡುತ್ತೆ ಎಂದ ಭಯದಲ್ಲಿದ್ದರೂ ಕೂಡ ಯಾವುದೇ ಭಕ್ತರು ಪಂಪೆಯಲ್ಲಿ ಸ್ನಾನ ಮಾಡುವುದನ್ನು ತಪ್ಪಿಸಲಿಲ್ಲ, ಪಂಪೆಯಲ್ಲಿ ಮಿಂದೇಳುವುದನ್ನು ತಪ್ಪಲಿಲ್ಲ ಮತ್ತು ಯಾವೊಬ್ಬ ಭಕ್ತರಿಗೂ ಕೂಡ ಅದರಿಂದ ತೊಂದರೆಯೂ ಬರಲಿಲ್ಲ ಅನ್ನೋದು ಪ್ರಾರಂಭದ ದಿನಗಳಿಂದ ಬಹುಮುಖ್ಯ ವಿಚಾರಗಳು. ಸ್ವಾಮಿ ಶರಣಂ. ಶಬರಿಮಲೆ ಕ್ಷೇತ್ರ ಅಂದರೆ ಅದೊಂದು ಅಚ್ಚರಿಯ ಕ್ಷೇತ್ರ ಅಂದರೆ ತಪ್ಪಾಗಲಾರದು ಸ್ವಾಮಿ. ಅಲ್ಲಿ ಆ ಭಗವಂತ ನಮಗೆ ಅನ್ನದಾನ ಪ್ರಭುವಾಗಿ ಕಾಣ್ತಾರೆ, ನೈಶ್ಚಿಕ ಬ್ರಹ್ಮಚಾರಿಯಾಗಿ ಕಾಣ್ತಾರೆ, ಆ ಒಂದು ಭಗವಂತ ಚಿನ್ಮುದ್ರಾ ದಾರಿಯಾಗಿ ಕಾಣ್ತಾರೆ, ಮಣಿಕಂಠನಾಗಿ ಕಾಣ್ತಾರೆ, ಬಾಲಕನಾಗಿ ಕಾಣ್ತಾರೆ ಮತ್ತು ರಾಜಾದಿರಾಜನಾಗಿ ಕಾಣ್ತಾರೆ. ಯಾರಿಗೆ ಯಾವ ಭಂಗಿಯಲ್ಲಿ ಆ ಭಗವಂತ ಕಾಣಿಸ್ತಾನೆ ಅನ್ನೋದೇ ಒಂದು ಅಚ್ಚರಿ. ಮತ್ತು ಪ್ರತಿ ವರ್ಷವೂ ಕೂಡ ಆ ಸ್ವಾಮಿ ಅಯ್ಯಪ್ಪನನ್ನು ಹೊಸದಾಗಿ ಕಾಣುವಂತಹ ಭಾವನೆ ಎಲ್ಲ ಯಾತ್ರಿಕರಲ್ಲಿ ಮೂಡುವಂತಹ ಮಹೋನ್ನತವಾದ ಕ್ಷೇತ್ರ
ಶಬರಿಮಲೆ ಕ್ಷೇತ್ರ. ಈ ಕ್ಷೇತ್ರದ ಮತ್ತೊಂದು ಅಚ್ಚರಿ ಅಂದರೆ ಈ 41 ದಿನಗಳಲ್ಲಿ ಬಹಳಷ್ಟು ಈಗ ಬೆಳಿಗ್ಗೆ ಇದ್ದ ದೃಶ್ಯ ಮಧ್ಯಾಹ್ನ ಇರುವುದಿಲ್ಲ, ಮಧ್ಯಾಹ್ನ ಕಂಡ ದೃಶ್ಯ ಸಂಜೆ ಇರುವುದಿಲ್ಲ. ಈಗ ಬೆಳಿಗ್ಗೆ ಸ್ವಾಮಿ ನಮಗೆ ವಿಪರೀತ ರಶ್ಶು, 14ರಿಂದ 15 ಅವರ್ ಕಾದು ನಾವು ಆ ಭಗವಂತನನ್ನು ಕಂಡು ಅಂತ ಸುದ್ದಿ ಹೇಳಿರ್ತಾರೆ. ಮತ್ತು ಮಧ್ಯಾಹ್ನ ಬಂದರೆ ಸ್ವಾಮಿ ನಮಗೆ 2 ಗಂಟೆಯಲ್ಲಿ ಭಗವಂತ ದರ್ಶನ ಆಗೋಯ್ತು, ನಮಗೆ ಭಗವಂತ ಸುಸೂತ್ರವಾದ ದರ್ಶನ ಕೊಟ್ಟರು, ಎಲ್ಲೂ ಯಾವುದು ತೊಂದರೆ ಆಗಿಲ್ಲ ಎಂಬ ಒಂದು ವಿಭಿನ್ನ ಹೇಳಿಕೆಗಳನ್ನು ವಿಭಿನ್ನ ಸ್ವಾಮಿಗಳು ಕೊಡುವಂತಹ ಆ ಒಂದು ಮಹೋನ್ನತ ಕ್ಷೇತ್ರದಲ್ಲಿ ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನು ಯಾರೊಬ್ಬರು ಕೂಡ ಊಹೆಗೆ ಸಿಲುಕದಂತಹ ಕ್ಷೇತ್ರ ಮತ್ತು ಊಹಿಸಿಕೊಳ್ಳಲಾಗದಂತಹ ಅತ್ಯದ್ಭುತವಾದ ಕ್ಷೇತ್ರ ಶಬರಿಮಲೆ ಕ್ಷೇತ್ರ ಅನ್ನೋದನ್ನು ಮತ್ತೊಮ್ಮೆ ಈ ಮಂಡಲ ಕಾಲ ಸಾಬೀತುಪಡಿಸಿದೆ. ಅದುವೇ ಆ ಭಗವಂತನ ಆ ಒಂದು ಪಾದ ಕಮಲದಲ್ಲಿರುವಂತಹ ಅತ್ಯದ್ಭುತವಾದ ಶಕ್ತಿ. ನಂಬಿಕೆಯೊಂದನ್ನು ಇಟ್ಟರೆ ಸಾಕು, ಆ ಭಗವಂತ ನಂಬಿ ಬಂದವರನ್ನು ಅನವರತ ಕಾಯುತ್ತಾ ಕ್ಷಿಪ್ರಪ್ರಸಾದ ನಿರತಂ ಎಂಬ ಆ ಒಂದು ಶ್ಲೋಕದಂತೆ ಬೇಡಿದ್ದನ್ನು ತತ್ಕ್ಷಣ ನೀಡುವಂತಹ ಆ ಕಾರುಣ್ಯ ಮೂರ್ತಿಗೆ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆಯ ನೂತನ ಮೇಲ್ಶಾಂತಿಗಳಾಗಿ ಇಡಿ ಪ್ರಸಾದ್ ಸ್ವಾಮಿಗಳು ಅಲ್ಲಿನ ಒಂದು ಶಬರಿಮಲೆಯ ಒಂದು ಏನು ಪೂಜಾ ಕೈಂಕರ್ಯದ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಆನಂತರ ನಿಯುಕ್ತರಾದಂತಹ ಶ್ರೀಯುತ ರಾಮ್ಕುಮಾರ್ ಆ ಒಂದು ಮೇಲ್ಶಾಂತಿಗಳನ್ನು ಕಳಿಸಿಕೊಟ್ಟು ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಬೆಳಗ್ಗೆ ಗಣಹೋಮದಿಂದ ಪ್ರಾರಂಭವಾಗಿ ರಾತ್ರಿ ಹರಿವರಾಸನಂ ನಡೆದು ಬರುವಂಥ ಪೂಜೆಯ ಎಲ್ಲ ಒಂದು ವಿಶೇಷವಾದ ಆ ಒಂದು ಭಗವಂತನಿಗೆ ಸಲ್ಲಿಸುವಂತಹ ನೈವೇದ್ಯಗಳಿರಬಹುದು, ಉಷಾ ಪೂಜೆ, ಉಚ್ಚ ಪೂಜೆ, ಕಳಭಾಭಿಷೇಕ, ನಂತರ ದೀಪಾರಾಧನೆ ನಂತರ ಪುಷ್ಪಾಭಿಷೇಕದ ನಂತರ ಅತ್ತಾಳ ಪೂಜೆಯ ನಂತರ ಹರಿವರಾಸನಂ. ಇಷ್ಟೂ ಸಮಯಗಳಲ್ಲಿ ಆ ಭಗವಂತನಿಗೆ ಎಲ್ಲವೂ ಕೂಡ ಆ ಒಂದು ವ್ಯವಸ್ಥಿತವಾಗಿ ನಡೆದಿದೆ. ಮತ್ತೆ ಕೆಲವೊಮ್ಮೆ ಶಬರಿಮಲೆಯಲ್ಲಿ ಮಳೆ ಬರುತ್ತೆ, ವಿಪರೀತವಾದ ಬಿಸಿಲಿರುತ್ತೆ. ಈ ಎಲ್ಲ ಒಂದು ವಾತಾವರಣದ ಬದಲಾವಣೆಯು ನಡುವೆಯೂ ಕೂಡ ಒಂದೇ ಒಂದು ಬದಲಾವಣೆ ಆಗಿಲ್ಲ. ಎಲ್ಲರಲ್ಲಿ ನಮ್ಮ ಸ್ವಾಮಿ ಅಯ್ಯಪ್ಪ, ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಮಗ, ನನ್ನ ಮುದ್ದು ಕಂದ ಅಂತ ಎಲ್ಲರೂ ಪ್ರೀತಿಯಿಂದ ಆ ಭಗವಂತನಲ್ಲಿ ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನು ತರುವಂತಹ ಕ್ಷೇತ್ರ ಆ ಶಬರಿಮಲೆ ಕ್ಷೇತ್ರ. ಆ ಕ್ಷೇತ್ರದ ಡಿಸೆಂಬರ್ ಮತ್ತು ನವೆಂಬರ್ ತಿಂಗಳ ಮಂಡಲ ಕಾಲದಲ್ಲಿ ಸರಿಸುಮಾರು 40 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಆ ಒಂದು ಭಗವಂತನನ್ನು ಕಾಣಲು ಬಂದಿದ್ದಾರೆ. ಅದರಲ್ಲಿ ಒಂದು ತಿಂಗಳ ಮಗುವಿಂದ ಹಿಡಿದು ಶತಾಯುಷುವರೆಗೂ ಕೂಡ ಆ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ. ಅಂದರೆ ಆ ಭಗವಂತನ ಮೇಲಿಟ್ಟಿರುವ ನಂಬಿಕೆ, ಅಚಲವಾದ ನಂಬಿಕೆ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತೆ. ಆ ಗಟ್ಟಿಯನ್ನು ತಾವು ಮತ್ತಷ್ಟು ಬೇರಿಗೆ ನೀರು ಇರಬೇಕು ಅಂದರೆ ಒಂದು ಮಂಡಲ ಕಾಲ ವ್ರತ ಕಡ್ಡಾಯವಾಗಿರಬೇಕು ಸ್ವಾಮಿ. ಇದು ಮಂಡಲ ಕಾಲದ ಮತ್ತೊಂದು ಮಹೋನ್ನತವಾದ ವಿಚಾರ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆಗೆ ಬರುವಂತಹ ಭಕ್ತಾದಿಗಳು ಪ್ರಮುಖವಾಗಿ 3 ಮಾರ್ಗದಿಂದ ಆ ಭಗವಂತನ ಸನ್ನಿಧಾನವನ್ನು ಸೇರ್ತಾರೆ. ಒಂದು ಸಾಂಪ್ರದಾಯಿಕವಾದ ಹಾದಿ, ಏರಿಮೇಲಿಯಿಂದ ಆ ಕಾಲ್ನಡಿಗೆಯಲ್ಲಿ ಸಾಗುವಂತಹ ದೊಡ್ಡ ಪಾದದ ಹಾದಿ ಅಥವಾ ಪೆರುವಳಿ ಅಂತ ಏನು ಹೇಳ್ತೀವಿ, ಅಥವಾ ಭಗವಂತನೇ ಸಂಚರಿಸಿದಂತಹ ಸಂಚರಿಸುವ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂದರೆ ಯಾರ ರೂಪದಲ್ಲಿ ಆ ಭಗವಂತ ಬರ್ತಾರೋ, ನಮ್ಮ ಜೊತೆಗೆ ಇರ್ತಾರೋ ಅನ್ನೋದು ಮಾತ್ರ ನಮಗೆ ಗೊತ್ತಾಗೋದಿಲ್ಲ ಸ್ವಾಮಿ, ಅದನ್ನು ಗೊತ್ತುಪಡಿಸೋದು ಇಲ್ಲ. ಅದು ಆ ಮಣಿಕಂಠನ ರಹಸ್ಯ, ಆ ಮಣಿಕಂಠನ ಮಹಿಮೆ. ಆ ರೀತಿ ದೊಡ್ಡ ಪಾದದ ಹಾದಿಯಲ್ಲಿ ಬರುವಂತಹ ಎರಿಮೆಲೆಯಿಂದ ಕಾಳಗಟ್ಟಿಯಿಂದ ಅಳದಾ ನದಿಯಿಂದ ಕಲ್ಲಿಡುಕೊಂಡ್ರಂ, ಅಳದ ಏಟ್ರಂ, ಕಲ್ಲಿಡುಕೊಂಡ್ರಂ, ಅಳದ ಇರಕ್ಕಂ, ಆ ನಂತರ ಮುಕ್ಕುಳಿಯಿಂದ ಕರಿವಲತೋಡು, ಕರಿಮಲ ಏಟ್ರಂ, ಕರಿಮಲ ಇರಕ್ಕಂ, ಆ ನಂತರ ಪೆರಿಯಾಳ ಮಟ್ಟಂ, ಪಂಪೆಯಿಂದ ಈ ಒಂದು ನೀಲಿಮಲೆ ಆದಿಯ ಸನ್ನಿಧಾನ. ಮತ್ತು ಯಾರಿಗೆ ದೊಡ್ಡ ಪಾದ್ಯದ ಆದಿಯ ಸಾಧ್ಯ ಆಗೋದಿಲ್ಲ ಅನ್ನೋರು ನೇರವಾಗಿ ಆ ಪಂಪೆಗೆ ಆ ಒಂದು ನೀಲಕಲ್ ಮಾರ್ಗವಾಗಿ ಬಂದು, ಕೆಲವೊಬ್ಬರು ನೀಲಕಲ್ನಲ್ಲಿ ಆ ಒಂದು KSRTC ಬಸ್ ಮೂಲಕ ಪಂಪೆಗೆ ಬರಬೇಕಾಗುತ್ತೆ, ಅಥವಾ ಸಣ್ಣ ವಾಹನವಿದ್ದರೆ ಆ ಒಂದು ಪಂಪೆಗೆ ನೇರವಾಗಿ ಅವರನ್ನು ಬಿಡ್ತಾರೆ. ಅಲ್ಲಿಂದ ಪಂಪೆಯಿಂದ ಪಂಪೆಯಲ್ಲಿ ಪರಮ ಪವಿತ್ರವಾದ ಪಂಪೆಯಲ್ಲಿ ಮಿಂದು ಅಲ್ಲಿಂದ ನಾವು ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿ ಶರಣಂ ಶರಣಮಯ್ಯಪ್ಪ, ಭಗವಾನ್ ಶರಣಂ, ಭಗವತಿ ಶರಣಂ, ದೇವನ್ ಶರಣಂ, ದೇವಿ ಶರಣಂ ಎಂಬ ನಾಮ ಶರಣಘೋಷವನ್ನು ಉಚ್ಚರಿಸುತ್ತಾ ನೀಲಿಮಲೆ, ಅಪ್ಪಾಚಿಮೇಡು, ಶಬರಿಪೀಠ, ಶರಂಗುತ್ತಿಯಾಲ ಮತ್ತು ಮರಕೂಟಂ, ಆನಂತರ ನಡಪಂದಲ್, ಆನಂತರ ಕಾಣುವುದೇ
ನಮ್ಮ ಜೀವನದ ಸತ್ಯವನ್ನು ಅಡಗಿಸಿರುವಂತಹ ಸತ್ಯವಾದ ಹೊನ್ನು 18 ಮೆಟ್ಟಿಲು. ಆ ಮೆಟ್ಟಿಲನ್ನು ಹತ್ತಿದ ತಕ್ಷಣ ಕಾಣುವುದೇ ತತ್ವಮಸಿ. ತತ್ವಮಸಿ ಎಂದರೆ ನಿನ್ನೊಳಗೆ ನಾನಿರುವೆ, ಅದನ್ನು ಅರಿತುಕೋ ಅಂತ. ನಮ್ಮೊಳಗಿರುವಂಥ ಆ ಭಗವಂತನನ್ನು ಅರಿತುಕೊಳ್ಳಲಿಕ್ಕೆ ನಾವು ಇನ್ನೂ ಎಷ್ಟು ವರ್ಷ ಆ ಭಗವಂತನ ಶಬರಿಮಲೆ ಕ್ಷೇತ್ರಕ್ಕೆ ಯಾತ್ರೆಯನ್ನು ಮಾಡ್ತೀವೋ ಗೊತ್ತಿಲ್ಲ. ಆದರೆ ಆ ಭಗವಂತ ನಮ್ಮಲ್ಲಿರುವುದನ್ನು ಅರ್ಥೈಸಿಕೊಂಡ ನಂತರ ನಾವು ಶಬರಿಮಲೆ ಯಾತ್ರೆ ಅಂದಾಗ ಮನಸ್ಸಿನಲ್ಲಿಯೇ ಶಬರಿಮಲೆ ಯಾತ್ರೆಯನ್ನು ಮಾಡುವಂತಹ ಮನೋಭಾವನೆ ಎಲ್ಲರಲ್ಲೂ ಬರಲಿ ಅನ್ನೋದು ಬಹುಮುಖ್ಯವಾದ ವಿಶೇಷವಾದ ಅಂಶ. ಈ 18 ಮೆಟ್ಟಿಲನ್ನು ಹತ್ತಿದ ನಂತರ ಆ ಭಗವಂತನ ದರ್ಶನ. ಮತ್ತೊಂದು ಮಾರ್ಗ, ನೀವು ಆ ಒಂದು ಕುಂಬಳಿ ಮಾರ್ಗವಾಗಿ ಬರುವಂತಹ ವಂಡಿಪೆರಿಯಾರ್ ಸತ್ರಂ ಎಂಬಲ್ಲಿಗೆ ಬಂದರೆ ಅಲ್ಲಿ ಒಂದು ಮುರುಗನ ಆಲಯ ಇರುತ್ತೆ. ಅಲ್ಲಿಂದ ಸರಿಸುಮಾರು 14 ಕಿಲೋಮೀಟರ್ ಹಾದಿಯ ಕಾಡಿನ ಹಾದಿ. ಅಲ್ಲಿಗೂ ಕೂಡ ಒಂದು ವಿಶೇಷವಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಒಂದು ಅನುಮತಿಯನ್ನು ಪಡೆದುಕೊಂಡಂತಹ ಒಂದು ಪತ್ರ ಅಂದರೆ ಟೋಕನ್ ಕೊಡ್ತಾರೆ. ಅದನ್ನು ಪಡೆದುಕೊಂಡು ತಾವು ಶಬರಿಮಲೆ ಕ್ಷೇತ್ರಕ್ಕೆ ಆ ಒಂದು 14 ಕಿಲೋಮೀಟರ್ ಕಾಡಿನ ದಾರಿಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಮೊದಲಿಗೆ ಪ್ರಾರಂಭದಲ್ಲಿ ಅನುಮತಿ ಕೊಟ್ಟರು. ಆನಂತರ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆಯವರೆಗೆ ಮಾತ್ರ ಅನುಮತಿ ಕೊಟ್ಟರು. ಆ ಒಂದು ಕಾಡಿನ ದಾರಿಯಲ್ಲೂ ಕೂಡ ನೇರವಾಗಿ ನೀವು ಸತ್ಯವಾದ ಹೊನ್ನು 18 ಮೆಟ್ಟಿಲಿನ ಬಳಿ ಬರ್ತೀರಾ. ಅದರ ಮಧ್ಯದಲ್ಲಿ ಉರುಕುಳಿ ತೀರ್ಥ ಎಂಬ ಆ ಒಂದು ಭಗವಂತನೇ ಆ ಒಂದು ಅಭ್ಯಂಜನ ಸ್ನಾನ ಮಾಡಿದಂತಹ ಆ ಒಂದು ಕ್ಷೇತ್ರದ ದರ್ಶನವನ್ನು ಮಾಡಿಕೊಂಡು ಆ ಒಂದು ಸನ್ನಿಧಾನಕ್ಕೆ ಬರುವ ಮತ್ತೊಂದು ಮಾರ್ಗ. ಈ ಮೂರೂ ಮಾರ್ಗದಲ್ಲಿ ಶಬರಿಮಲೆ ಕ್ಷೇತ್ರಕ್ಕೆ ಬರ್ತಾರೆ. ಆದರೆ ನಮ್ಮ ರೀಲ್ಸ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವಂತಹ ಒಂದು ವಿಶೇಷವಾದ ವರದಿ ಏನು ಅಂದರೆ, ಪುಲ್ಮೇಡು ಬಹಳ ಒಂದು ಪ್ರಕೃತಿಯ ರಮಣೀಯ ನೋಟವಾಗಿದೆ. ಅಲ್ಲಿಗೆ ಹೋಗಲಿಕ್ಕೆ ನಾವು ಯಾವುದೇ ಇಂಥ ಒಂದು ಪಂಪಾ ತೀರದಿಂದ ಒಂದು ನೀಲಮೇಲೆ ಹಾದಿಯಲ್ಲಿ ಬರುವಂಥ ಭಕ್ತರಿಗೆ ಅಲ್ಲಲ್ಲಿ ಬ್ಲಾಕ್ ಮಾಡ್ತಾರೆ. ಇಲ್ಲಿ ಯಾವ ಬ್ಲಾಕು ಆಗಲ್ಲ, ನೀವೆಲ್ಲ ಇಲ್ಲಿಗೆ ಬರ್ಬೋದು ಅಂತ ಕೆಲವರು ನಿಮಗೆ ಪ್ರೇರೇಪಿಸಬಹುದು. ಆದರೆ ವಾಸ್ತವವೇ ಬೇರೆ ಇದೆ ಅನ್ನೋದನ್ನು ದಯವಿಟ್ಟು ಅರ್ಥೈಸಿಕೊಳ್ಳಿ. ಪುಲ್ಮೇಡು ಹಾದಿ ನೋಡಲು ಎಷ್ಟು ರಮಣೀಯವಾಗಿದೆ ಅಷ್ಟೇ ಕಠಿಣವಾಗೂ ಇದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರು ನಿಮ್ಮಲ್ಲಿ ಆತ್ಮಬಲ, ಧೈರ್ಯ ಬಲವನ್ನು ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ರೆ, ನನಗೆ ವಯಸ್ಸಾಗಿದೆ, ನನ್ನಲ್ಲಿ BP ಇದೆ, ನನ್ನ ಹತ್ರ ಶುಗರ್ ಇದೆ, ಆದರೆ ನಾನು ಈ ಮಾರ್ಗದಲ್ಲಿ ಹೊರಟೋಗ್ತೀನಿ, ಬೇಗ ಹೋಗ್ಬೋದು ಅನ್ನೋ ಒಂದು ಏನೋ ನಾವು ಸುಲಭ ಅಂತ ಮಾತ್ರ ಹೋಗಬೇಡಿ. ಕಠಿಣವಾದ ದಾರಿಯನ್ನು ಸವೆಸೆದಾಗ ಆ ಒಂದು ಚಿನ್ಮುದ್ರಾ ದಾರಿಯಾದ ಆ ಅಯ್ಯಪ್ಪನನ್ನು ಕಂಡಾಗ ಮನದಲ್ಲಿ ಆಗುವ ಆನಂದಕ್ಕೆ ವಾಸವೇ ಇಲ್ಲ, ಅದಕ್ಕೆ ಬಣ್ಣಿಸಲು ಪದವೂ ಇಲ್ಲ ಅಂತ ತಿಳಿಸುತ್ತಾ, ಈ ಮೂರೂ ಮಾರ್ಗದಲ್ಲಿ ಶಬರಿಮಲೆ ಕ್ಷೇತ್ರಕ್ಕೆ ಲಕ್ಷಾಂತರ ಮಂದಿ ಆ ಭಗವಂತನ ಕಾಣಲು ಬಂದರು. ಆ ಬರುವ ಮಧ್ಯದಲ್ಲಿ ಪುಲ್ಮೇಡು ಮಾರ್ಗದಲ್ಲಿ ಯಾವುದೇ ಒಂದು ಅಂಗಡಿಗಳು ಇರೋದಿಲ್ಲ ಎಂಬ ವಿಶೇಷವಾದ ವರದಿಯನ್ನು, ಈ ವಿಶೇಷವಾದ ವಿಡಿಯೋವನ್ನು ಯಾಕೆ ಇಲ್ಲಿ ತಿಳಿಸ್ತಾ ಇದ್ದೀವಿ ಅಂದರೆ, ಮುಂದಿನ ವರ್ಷ ಶಬರಿಮಲೆ ಯಾತ್ರೆಯನ್ನು ಮಾಡುವ ಯಾತ್ರಾರ್ಥಿಗಳಿಗೆ ಇದು ಒಂದು ಅನುಕೂಲಕರವಾಗಲಿ ಅಂತ ಒಂದು ವಿಚಾರ. ಸ್ವಾಮಿ ಶರಣಂ. ಯಾವುದೇ ಒಂದು ಮಾಸ ಪೂಜೆಯಲ್ಲಿರಬಹುದು, ಯಾವುದೇ ಒಂದು ಕಾಲಘಟ್ಟದಲ್ಲಿ ಶಬರಿಮಲೆ ಸನ್ನಿಧಾನವನ್ನು ತೆರೆದಾಗ ಇಂತಹ ದೃಶ್ಯಗಳು ಮನಸ್ಸಿಗೆ ಬಹಳ ಬೇಸರವನ್ನು, ನೋವನ್ನು ತರುವಂತಹ ದೃಶ್ಯಗಳು ಈ ಒಂದು ಮಂಡಲ ಕಾಲದಲ್ಲೂ ಕಂಡು ಬಂತು. ಸ್ವಾಮಿ ಎಷ್ಟೇ ಸ್ವಾಮಿಗಳು ಹೇಗೆ ಯಾವುದೇ ಒಂದು ರೀತಿ ಹೇಳಿದ್ರು ಕೂಡ, ಗುರುಸ್ವಾಮಿಗಳು ಹೇಳಿದ್ರು ಕೂಡ, ಅವರು ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೋ, ಮಾಡಲ್ಲ ಅಂತ ಮಾಡ್ತಾ ಇದ್ದಾರೋ, ಅಥವಾ ತಮಗೆ ಅರಿವಿದ್ದು ಮಾಡ್ತಾ ಇದ್ದಾರೋ, ಅರಿವಿಲ್ಲದೆ ಮಾಡ್ತಾ ಇದ್ದಾರೋ ಅಂತ ಗೊತ್ತಿಲ್ಲ. ಪಂಪಾ ನದಿಯ ತೀರದಲ್ಲಿ ಬಟ್ಟೆಗಳ ರಾಶಿ, ಗಂಟುಗಳ ರಾಶಿ ಅಲ್ಲಿ ಬಿದ್ದಿದೆ. ಅದೆಲ್ಲವೂ ನೀವು ಏನು ಪುಣ್ಯವನ್ನು ಬಿಟ್ಟು ಬರ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ, ಆದರೆ ಖಂಡಿತವಾಗಿ ನೀವು ಗಳಿಸಿದ ಪುಣ್ಯವನ್ನು ಅಲ್ಲಿ ಬಿಟ್ಟು ಬರ್ತಾ ಇದ್ದೀರಾ. ಪಾಪವನ್ನು ನೀವು ಬಿಟ್ಟು ಬರ್ತಾ ಇಲ್ಲ, ಪುಣ್ಯವನ್ನು ಬಿಟ್ಟು ಬರ್ತಾ ಇದ್ದೀರಾ. ನೀವು ಧರಿಸಿದ ವಸ್ತ್ರವನ್ನು ರಾಮೇಶ್ವರಂ ಪಂಬನ್ ಬ್ರಿಡ್ಜ್ನ ಆ ಒಂದು ಸಾಗರದಕ್ಕೆ ಎಸಿತಾ ಇದ್ದೀರಾ ಅಂದರೆ ಆ ಭಗವಂತ ನಿಮಗೆ ಸಾಕಾಯಿತು, ನನಗೆ ನಮ್ಮ ಕೆಲಸ ಆದಮೇಲೆ ನೀನು ಯಾರಪ್ಪ ಹೋಗಪ್ಪ ಅನ್ನೋ ಮಟ್ಟಿಗೆ ನಮ್ಮ ಸ್ವಾಮಿಗಳು ಮಾಡ್ತಾ ಇದ್ದೀವ ಅನ್ನೋದನ್ನು ಪ್ರಶ್ನೆ ಹಾಕೊಳ್ಳಿ. ಪಂಪೆಯಲ್ಲಿ ಬಟ್ಟೆಗಳನ್ನು ಬಿಡಬೇಡಿ ಅಂತ ಎಲ್ಲ ಸ್ವಾಮಿಗಳು ಹೇಳ್ತಾ ಇದ್ರು ಕೂಡ ನಾವು ಬಿಡ್ತೀವಿ ಅಂತ ಮೂಟೆಗಳನ್ನು ಕಟ್ತಾ ಇದ್ದಾರೆ. ಮತ್ತೊಂದು ಮಹಾ ತಪ್ಪು, ಆ ಮಾಳಿಗೆ ಪ್ರಥಮನ ಸನ್ನಿಧಾನದಲ್ಲಿ ಆ ಒಂದು ಇರುಮುಡಿಯಲ್ಲಿ ಕೊಂಡೊಯ್ಯುವಂತಹ ರವಿಕೆ ಕಣ ಅಂದರೆ ಬ್ಲೌಸ್ ಪೀಸನ್ನು ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ ಅಂದಮೇಲೆ ದಯವಿಟ್ಟು ತಗೊಂಡೇ ಹೋಗ್ಬಿಡಿ ಸ್ವಾಮಿ. ತಗೊಂಡು ಹೋಗ್ಬಿಟ್ಟು ಏನೋ ಒಂದು ಮಾಡ್ತೀವಿ ಅಂತ ಮಾಡೋಕ್ಕೆ ಹೋದರೆ ಅದು ಆಗಬಾರದ್ದಾಗುತ್ತೆ. ಆ ಒಂದು ಮಾಳಿಗೆ ಪ್ರಥಮನ ದೇವಾಲಯದ ಗರ್ಭಗುಡಿಯ ಮೇಲ್ಛಾವಣಿಯ ಮೇಲೆ ಎಲ್ಲರೂ ಕೂಡ ನಾನು ಒಂದು ಮಹಾ ಸ್ಪೋರ್ಟ್ಸ್ ಸ್ಟಾರ್ ಅಂತ ಹೇಳ್ಕೊಂಡು ನಾನು ಅಷ್ಟು ಎತ್ತರಕ್ಕೆ ಎಸಿತೀನಿ, ನಾನು ಇನ್ನೂ ಎತ್ತರಕ್ಕೆ ಎಸಿತೀನಿ ಅಂತ ಒಬ್ಬರ ನಂತರ ಒಬ್ಬರು ಎಸಿತಾರೆ ಇರ್ತಾರೆ. ಅದನ್ನು ಎಸಲಿಕಾ ಸ್ವಾಮಿ ತರ್ತೀರಾ? ದಯಮಾಡಿ ಆ ಒಂದು ರವಿಕೆ ಕಣವನ್ನು ಅರ್ಚನೆ ಮಾಡಿಸಿ
ಮನೆಗೆ ತಂದು ಯಾರಿಗಾದರೂ ನಿಮ್ಮ ಒಂದು ಸಹೋದರಿ, ನಿಮ್ಮ ತಾಯಿ, ನಿಮ್ಮ ಮಡದಿ ಅಥವಾ ನಿಮ್ಮ ನೆರೆಹೊರೆಯವರು, ನಿಮಗೆ ಗೊತ್ತಿರೋರು ಯಾರಿಗಾದರೂ ಕಷ್ಟ ಇದೆ, ಅವರ ಮನಸ್ಸಿನಲ್ಲಿ ಅವರ ಮನೆಯಲ್ಲಿ ಒಂದು ಕಂಕಣ ಭಾಗ್ಯ ಬಂದಿಲ್ಲ, ಅಥವಾ ಅವರಿಗೆ ಪುತ್ರ ಸಂತಾನ ಇಲ್ಲ, ಅಥವಾ ಯಾವುದೋ ಒಂದು ಮಕ್ಕಳ ಭಾಗ್ಯ ಇಲ್ಲ ಅನ್ನೋರಿಗೆ ಕೊಟ್ಟು ಅದನ್ನು ಹೊಲಿಸ್ಕೊಳ್ಳಕ್ಕೆ ಹೇಳಿ. ಮತ್ತೊಂದು ಮಹಾ ದೊಡ್ಡ ತಪ್ಪು, ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ ಎಂಬ ಶರಣಘೋಷವನ್ನು ಕೂಗ್ತೀವಿ. ಆದರೆ ಆ ಇರುಮುಡಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಅಕ್ಕಿಯನ್ನು ಎಲ್ಲಂದರಲ್ಲಿ ಚೆಲ್ಲೋದು, ಅದರ ಮೇಲೆ ನಮ್ಮ ಸ್ವಾಮಿಗಳು ಗೊತ್ತಿದ್ದು ಗೊತ್ತಿಲ್ಲದೆ ನಡ್ಕೊಂಡು ಹೋಗಲೇಬೇಕು, ನಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಎಲ್ಲೂ ಕಾಲು ಮಡಗೆ ಜಾಗನೇ ಇರಲ್ಲ. ಆ ರೀತಿ ಎಲ್ಲೆಲ್ಲೇ ಸ್ವಾಮಿಗಳು ಇರುಮುಡಿಯನ್ನು ಬಿಚ್ತಾರೆ. ಬಿಚ್ಚಿದ್ದ ಕೆಲಸ ನಮ್ದು ಆಯಿತು ಸ್ವಾಮಿ, ತುಪ್ಪದ ಕಾಯಿ ಒಡೆದ್ವಾ, ಅದರಲ್ಲಿ ಇರೋದನ್ನ ಅಲ್ಲಿ ಯಾರಾದರೂ ಏನಾದರೂ ಮಾಡ್ಕೊಳ್ತಾರೆ ಅನ್ನೋದು ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ. ಆದರೆ ಈ ದೃಶ್ಯಗಳು ಪ್ರತಿ ವರ್ಷವೂ ಕಾಣುವಂತಹ ದೃಶ್ಯಗಳಾಗಿರುತ್ತೆ. ತುಪ್ಪವನ್ನು ಸರಿಯಾದ ರೀತಿಯಲ್ಲಿ ಆ ಒಂದು ಕ್ಯಾನ್ಗೆ ಹಾಕಲ್ಲ, ತುಪ್ಪ ಚೆಲ್ಲೋದು, ಮತ್ತು ಅಲ್ಲಿ ಎಲ್ಲ ಕ್ಲೀನ್. ತಾವು ಒಂದು ಇರುಮುಡಿನ ಬಿಚ್ಚಿದ ನಂತರ ನಿಮ್ಮ ಸ್ಥಳವನ್ನು ನೀವೇ ಶುದ್ಧೀಕರಣ ಮಾಡಿ ಹೋಗ್ಬಿಟ್ರೆ ಅದು ಯಾರೂ ಶುದ್ಧೀಕರಣ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಅನ್ನದಾನ ಪ್ರಭುವಿಗೆ ಕೊಡಬೇಕಾದಂತಹ ಅನ್ನದಾನದ ಆ ಅಕ್ಕಿ ಎಲ್ಲಂದರಲ್ಲಿ ಚೆಲ್ತಾ ಇರುತ್ತೆ, ಎಲ್ಲ ತುಳ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ವಿಶೇಷವಾಗಿ ರೆಡಿಮೇಡ್ ಪ್ಯಾಕನ್ನು ತರುವಂತಹ ಇರುಮುಡಿ ಭಕ್ತರು ತರುವಂತಹ ಇರುಮುಡಿ ರೆಡಿಮೇಡ್ ಪ್ಯಾಕ್ನಲ್ಲಿ ಸ್ವಾಮಿ ಅಯ್ಯಪ್ಪನ ಫೋಟೋ ಇರುತ್ತೆ. ಅದು ಕೂಡ ಎಲ್ಲಂದರಲ್ಲಿ ಕಿತ್ತು ಪ್ಲಾಸ್ಟಿಕ್ಕನ್ನು ಅರ್ದು ಎಲ್ಲ ಅಯ್ಯಪ್ಪನ ಫೋಟೋ ಅಲ್ಲಿರುತ್ತೆ. ನಾವು ಮಾಳಿಗೆ ಪ್ರಥಮ ದರ್ಶನಕ್ಕೆ ಹೋಗಬೇಕು, ತುಪ್ಪದ ಅಭಿಷೇಕಕ್ಕೆ ಹೋಗಬೇಕು, ನಾವು ಹೋಗೋ ದಾರಿಯಲ್ಲಿ ಅದನ್ನು ತಿಳ್ಕೊಂಡೇ ಹೋಗ್ತೀವಿ. ಇದು ಶಬರಿಮಲೆಯಲ್ಲಿ ಮಾಡುತ್ತಿರುವಂತಹ ಮಹಾ ತಪ್ಪುಗಳು. ಈ ತಪ್ಪುಗಳ ಪಟ್ಟಿಯನ್ನು ಬೆಳೆಸ್ಕೊಂಡು ಹೋಗ್ತಾನೆ ಇರ್ಬೋದು. ಇಂತಹ ವಿಶೇಷವಾದ ವಿಚಾರಗಳನ್ನು ನಾವು ಇನ್ನೊಮ್ಮೆ ಹೇಳಬಾರದು, ಅದನ್ನು ಮಾಡಬೇಕಾದ್ದು ನಿಮ್ಮ ಕೈಯಲ್ಲಿದೆ. ಅದನ್ನು ಮುಂದುವರಿಸಿ ಅಂತ ಹೇಳ್ತಾ, ಮತ್ತೆ ಈ ಮಂಡಲ ಕಾಲದಲ್ಲಿ ಏನೇನು ಮತ್ತಷ್ಟು ವಿಶೇಷವಾದ ಒಂದು ಕಾರ್ಯಗಳಾಯಿತು ಅನ್ನೋದನ್ನು ನೋಡೋಣ. ಸ್ವಾಮಿ ಶರಣಂ. ದೊಡ್ಡ ಪಾದದ ಹಾದಿ ಇರ್ಬೋದು, ಪುಲ್ಮೇಡು ಹಾದಿ ಇರ್ಬೋದು, ಚಿಕ್ಕ ಪಾದದ ಹಾದಿ ಇರ್ಬೋದು, ಯಾವುದೇ ಹಾದಿಯಲ್ಲಿ ಸ್ವಾಮಿಗಳು ಸಹನೆ, ಸಂಯಮ ಮತ್ತು ಶಾಂತಿಯನ್ನು ಕಾಪಾಡಿಕೊಂಡು ಆ ಶರಣಘೋಷವನ್ನು ಉಚ್ಚರಿಸುವುದ ಬಿಟ್ಟು ಬೇರೆ ಯಾವುದೇ ಮಾತುಗಳನ್ನಾಡದೆ ಆ ಭಗವಂತನ ಸನ್ನಿಧಾನದಲ್ಲಿ ನಡೀಬೇಕು. ಯಾಕೆ ನಿಧಾನವಾಗಿ ನಡಿಬೇಕು ಅನ್ನೋದಕ್ಕೆ ಕೆಲವೊಂದು ದೃಶ್ಯಗಳು ನಿಮ್ಮನ್ನು ಕಾಡ್ತಾ ಇದೆ. ಕಳೆದ 2 ದಿನಗಳ ಹಿಂದೆ ನಡೆದಂತಹ ಒಂದು ದೃಶ್ಯ, ಒಬ್ಬ ಸ್ವಾಮಿಗಳು ಆ ಒಂದು ಬೆಟ್ಟವನ್ನು ಹತ್ತಬೇಕಾದ್ರೆ ಕುಸಿದು ಬಿದ್ದು ಪ್ರಜ್ಞಾಹೀನನಾದರು. ಅವರಿಗೆ ಏನಾಯಿತು ಎಂಬ ಆತಂಕ ಎಲ್ಲರ ಮನದಲ್ಲೂ ಮಾಡಿರಬೇಕಾದ್ರೆ ಒಬ್ಬ ಸ್ವಾಮಿಗಳು ಬಂದು ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಆ ಸ್ವಾಮಿಗಳು ಸಾವರಿಸಿಕೊಂಡು ಎದ್ದು ಕುಳಿತುಕೊಂಡ್ರು. ಆದ್ದರಿಂದ ಮತ್ತೊಂದು ಮನವಿ, ದೊಡ್ಡ ಪಾದದಲ್ಲಿರಬಹುದು, ಪುಲ್ಮೇಡಲ್ಲಿರ್ಬೋದು, ಚಿಕ್ಕ ಪಾದದಲ್ಲಿರ್ಬೋದು, ನಿಮ್ಮ ದೇಹ ಬಲವೂ ನಿಮಗೆ ಸ್ಪಂದಿಸ್ತಾ ಇರ್ಬೋದು, ಆದರೆ ನಿಧಾನವೇ ಪ್ರಧಾನ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಿ ಅನ್ನೋದಕ್ಕೆ ಭಗವಂತ ಇಂತಹ ಒಂದು ಸಣ್ಣ ನಿದರ್ಶನಗಳನ್ನು ಕೊಟ್ಟು, ಮತ್ತೆ ಆ ನಿದರ್ಶನಗಳಿಗೆ ಏನೋ ತೊಂದರೆ ಆಯಿತು ಅಂದಾಗ ಆ ತೊಂದರೆಯನ್ನು ನಿವಾರಿಸಿ ನೀವು ಈ ರೀತಿ ಬರಬೇಕು ಅನ್ನೋ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಎಂಬುದನ್ನು ದಯಮಾಡಿ ಅರ್ಥೈಸಿಕೊಳ್ಳಿ ಅನ್ನೋದು ಕೂಡ ಈ ಒಂದು 2025 ಮಂಡಲ ಕಾಲದಲ್ಲಿನ ಆ ಭಗವಂತ ತಿಳಿಸಿರುವಂತಹ ಆ ಒಂದು ನೀಲಿಮಲೆಯ ಮೇಲೆ ಕುಳಿತಿರುವಂತಹ ಆ ಒಂದು ನೀಲ ವಸ್ತ್ರಧಾರಿಯ ಮಹೋನ್ನತವಾದ ವಿಚಾರ. ಸ್ವಾಮಿ ಶರಣಂ. ಮಂಡಳದಿಂದ ಜನವರಿ 12ರಂದು ಆ ತಿರುವಾಭರಣದ ಪೆಟ್ಟಿಗೆಗಳು ಶಬರಿಮಲೆ ಸನ್ನಿಧಾನದತ್ತ ಬರುತ್ತೆ. ಏನಪ್ಪಾ ತಿರುವಾಭರಣ ಪೆಟ್ಟಿಗೆ ಅಂತಾರೆ, ಈಗ ಮಂಡಲ ಕಾಲಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಈಗಲೂ ಒಂದು ಪೆಟ್ಟಿಗೆ ಆ ಭಗವಂತನ ಸನ್ನಿಧಾನಕ್ಕೆ ಮಂಡಲ ಕಾಲಕ್ಕಾಗಿ ಬಂತು. ಅದರ ವಿಶೇಷವಾದ ವಿವರವನ್ನು ತಿಳಿಸಬೇಕಾದ್ರೆ ಆ ತಿರುವಾಭರಣ ಭೂಷಿತನ ವಿಚಾರವನ್ನು ತಿಳಿಸದೇ ಇರೋಕ್ಕಾಗತ್ತಾ ಅನ್ನೋ ಒಂದು ಕಾರಣಕ್ಕಾಗಿ ಆ ಒಂದು ಮಕರ ಜ್ಯೋತಿಯ ಜನ ತೊಡಿಸುವಂತಹ ಆ ಒಂದು ಆ ಒಂದು ತಿರುವಾಭರಣದ ವಿಚಾರವನ್ನು ತಿಳಿಸುತ್ತಾ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಸ್ವಾಮಿ. ಡಿಸೆಂಬರ್ 23ರಂದು ಆರನ್ಮುಳ ಪಾರ್ಥಸಾರಥಿಯ ದೇವಾಲಯದಿಂದ 3 kg 624 ಗ್ರಾಂ ಅಂದರೆ 453 ಸವರನ್ ತೂಕದ ಚಿನ್ನದ ತಂಗ ಅಂಗಿಯನ್ನು ಆ ಭಗವಂತನಿಗೆ ಮಂಡಲ ಕಾಲದಲ್ಲಿ ತೊಡಿಸಲು ಆರನ್ಮುಲ ಪಾರ್ಥಸಾರಥಿಯ ದೇವಾಲಯದಿಂದ 23/12/2025 ಬೆಳಗ್ಗೆ 7 ಗಂಟೆಗೆ ಹೊರಟು 3 ದಿನಗಳ ಕಾಲ ವಿಶೇಷವಾದ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸ್ವೀಕರಿಸಿ ಸರಿಸುಮಾರು 26/12/2025 ಸಂಜೆ ಆ ಭಗವಂತನ ಸನ್ನಿಧಾನಕ್ಕೆ ಸೇರಿತು. ಪಂಪೆ 26/12/2025 ಮಧ್ಯಾಹ್ನ 1 ಗಂಟೆಗೆ ಪಂಪೆಯಲ್ಲಿ ಬಂದು ಪಂಪಾ ಗಣಪತಿಯ ಬಳಿ ವಿಶೇಷವಾದ ಪೂಜೆಯನ್ನು ಸ್ವೀಕರಿಸಿ ಆ ನಂತರ ನೀಲಿಮಲೆ ಆದಿ ಅಪ್ಪಾಚಿ ಮೇಡು ಶರಂಗುತ್ತಿಯವರೆಗೂ ಬಂದು ಶರಂಗುತ್ತಿಯಲ್ಲಿ ವಿಶೇಷವಾದ ಪೂಜೆಯನ್ನು ಸ್ವೀಕರಿಸಿ TDB ಅಧಿಕಾರಿಗಳು ಮತ್ತು ಮೇಲ್ಶಾಂತಿಗಳ ಆ ಒಂದು ಸುಪರ್ದಿಯಲ್ಲಿ ಆ ಭಗವಂತನಿಗೆ ಸತ್ಯವಾದ ಹೊನ್ನು 18 ಮೆಟ್ಟಿಲಿನ ಮೇಲೆ
ಆ ಒಂದು ಚಿನ್ನದ ಅಂಗಿ, ತಂಗ ಅಂಗಿ ಇರುವಂತಹ ಪೆಟ್ಟಿಗೆ ಭಗವಂತನ ಸನ್ನಿಧಾನಕ್ಕೆ ಸೇರಿ 26/12/2025 ಶುಕ್ರವಾರ ಸಂಜೆ 6:30 ದೀಪಾರಾಧನಾ ಸಮಯದಲ್ಲಿ ಆ ತಂಗ ಅಂಗಿಯನ್ನು ಭಗವಂತನಿಗೆ ತೊಡಿಸಲಾಯಿತು. ಈ ತಂಗ ಅಂಗಿಯನ್ನು ನೀಡಿದಂತಹ ಸ್ವಾಮಿಗಳು ಯಾರು ಅಂದರೆ ಟ್ರಾವಂಕೂರ್ ಅರಸನ ಮನೆತನಕ್ಕೆ ಸೇರಿದ ಕೊನೆಯ ಅರಸರಾದ ಪದ್ಮನಾಭದಾಸ ಚಿತ್ತಿರೆ ಆಟ ತಿರುನಾಳ್ ಬಲರಾಮ ವರ್ಮ ಅವರನ್ನು ಚಿತ್ತಿರೆ ಆಟ ತಿರುನಾಳ್ ಅಂತಾರೆ. ಆ ಚಿತ್ತಿರೆ ಆಟ ತಿರುನಾಳ್ ಅಂದರೆ ಆ ರಾಜರ ಜನ್ಮದಿನಕ್ಕಾಗಿ ವಿಶೇಷವಾಗಿ ಶಬರಿಮಲೆಯ ದೇವಾಲಯವನ್ನು ಒಂದು ದಿನಕ್ಕಾಗಿ ತೆರೆಯುತ್ತಾರೆ. ಅದು ಸೆಪ್ಟೆಂಬರ್ ನವೆಂಬರ್ ಆ ಒಂದು ತಿಂಗಳಲ್ಲಿ ಬರುತ್ತೆ. ಒಂದೇ ಒಂದು ದಿನ ಆ ಭಗವಂತನ ನಕ್ಷತ್ರ, ಅವರ ರಾಜ ಜನಿಸಿದ ನಕ್ಷತ್ರದ ದಿನದಂದು ಆ ಒಂದು ವಿಶೇಷವಾದ ದಿನವನ್ನು ತೆರೀತಾರೆ. ಇವರು ಆ ಭಗವಂತನಿಗೆ 1970 ಆ ಒಂದು ದಶಕದಲ್ಲಿ ನೀಡಿದಂತಹ ಈ ಒಂದು 453,000 ತೂಕದ ಚಿನ್ನದ ತಂಗ ಅಂಗಿ ನಿನ್ನೆಯ ದಿನ ಅಂದರೆ 26/12/2025 ಸಂಜೆ ಆ ಭಗವಂತನಿಗೆ ತೊಡಿಸಲಾಯಿತು. ಮತ್ತು ಇಂದು ಕೂಡ 27/12/2025 ಮಂಡಲ ಪೂಜೆಯ ದಿನ ಕೂಡ ಆ ಭಗವಂತನಿಗೆ ತೊಡಿಸಲಾಪಟ್ಟಿದೆ. ಮತ್ತೆ ಈ ಒಂದು ವಿಶೇಷವಾದ ಮಂಡಲ ಪೂಜೆಯಲ್ಲಿ ಈ ಒಂದು ವಿಶೇಷವಾಗಿ ಆ ಭಗವಂತನಿಗೆ ಇಂದು ಮಹಾಪೂಜೆಗಳನ್ನು ಸಲ್ಲಿಸಿ ವಿಶೇಷವಾದ ಅನ್ನ ಸಂತರ್ಪಣೆಯನ್ನು ಕೂಡ ಬರುವ ಭಕ್ತಾದಿಗಳಿಗೆ ಮಂಡಲ ಕಾಲದ ವಿಶೇಷ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಿದ್ರು. ಅದರಂತೆ ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಕೇರಳದ ಸಾಂಪ್ರದಾಯಿಕ ಅಡುಗೆಯನ್ನು ಆ ಬರುವ ಭಕ್ತರಿಗೆ ಆ ಮಾಳಿಗೆ ಪ್ರಥಮನ ಸನ್ನಿಧಾನದ ಪಕ್ಕದಲ್ಲಿರುವಂತಹ ಅನ್ನದಾನ ಮಂಟಪದಲ್ಲಿ ಆ ಬರುವ ಭಕ್ತಾದಿಗಳಿಗೆ ಅನ್ನದಾನ ಪ್ರಭುವೇ, ಅನ್ನದಾನ ದೈವವೇ, ಪರಂಜ್ಯೋತಿ ರೂಪನೇ ಎಂದು ಹೇಳಿ ಆ ಭಗವಂತನ ಪ್ರಸಾದವನ್ನು ಎಲ್ಲರಿಗೂ ನೀಡುವ ಒಂದು ಪರಿಪಾಠವನ್ನು ಆ ಒಂದು TDB ಅಧ್ಯಕ್ಷರಾದಂತಹ ಶ್ರೀಯುತ ಜಯಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ಕಾರ್ಯ ನಡೆಯುತ್ತಾ ಬಂದಿದೆ. ಆದ್ದರಿಂದ ಬರುವ ಭಕ್ತಾದಿಗಳು ದಯಮಾಡಿ ಅನ್ನದಾನಕ್ಕಾಗಿ ಕೊಡುವಂತಹ ಅಕ್ಕಿಯನ್ನು ಎಲ್ಲೆಲ್ಲಿ ಕೊಡಬೇಕೋ ಅಲ್ಲಿ ಮಾತ್ರ ಕೊಡಿ, ಎಲ್ಲಂದರಲ್ಲಿ ಚೆಲ್ಲಬೇಡಿ ಅಂತ ಮತ್ತೊಮ್ಮೆ ಮನವಿಯನ್ನು ಮಾಡುತ್ತಾ 27/12/2025 ಈ ಒಂದು ಮಂಡಲ ಕಾಲದ ಪೂಜೆಗಳಲ್ಲಿ ಇಷ್ಟೂ ವಿವರಗಳ ಜೊತೆಗೆ ಇನ್ನೂ ಅಸಂಖ್ಯಾತ ಪುಟ್ಟ ಮಕ್ಕಳೆಲ್ಲ ಶಬರಿಮಲೆಗೆ ಬಂದರು. ವಯೋವೃದ್ಧರಾದ ಆ ಒಂದು ಸ್ವಾಮಿಗಳು, ನಮಗೆ ಏನು ವಯಸ್ಸಾಗಿದೆ ಸ್ವಾಮಿ, ನಮಗೆ ಯಾಕೆ ಸ್ವಾಮಿ ಆ ಭಗವಂತನ ಮೇಲೆ ನಂಬಿಕೆ ಇರಬೇಕಾದ್ರೆ ನಮಗೆ ಯಾವ ಭಯ ಎಂದು ಒಬ್ಬೊಬ್ಬರೇ ಬರುವಂತಹ ಆ ದೃಶ್ಯಗಳನ್ನು ಕೂಡ ನಾವು ಶಬರಿಮಲೆಯಲ್ಲಿ ನೋಡಿದಾಗ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ, ನಮಗೆ ಶಕ್ತಿ ಇದ್ದರೂ ಕೂಡ ಆ ಭಗವಂತನ ಮೇಲೆ ನಂಬಿಕೆ ಇದ್ದರೂ ಕೂಡ ಮಂಡಲ ಕಾಲ ವ್ರತ ಮಾಡದೆ ನಾವು ಶಬರಿಮಲೆಗೆ ಹೋಗ್ತಾ ಇದ್ದೀವಲ್ಲ ಎಂಬ ಪ್ರಶ್ನೆಯನ್ನು ನಾವೇ ಕೇಳ್ಕೋಬೇಕು ಅನ್ನೋದು ಮತ್ತೊಂದು ಮಹೋನ್ನತವಾದ ವಿಚಾರ. ಮತ್ತೆ 30/12/2025 ಸಂಜೆ ಶಬರಿಮಲೆ ಸನ್ನಿಧಾನವನ್ನು ತೆರೆಯುತ್ತೆ. 30ರಿಂದ ಆ ಭಗವಂತನ ಸನ್ನಿಧಾನದಲ್ಲಿ ಮಕರ ಸಂಕ್ರಮಣ ಕಾಲದ ವಿಶೇಷವಾದ ಪೂಜೆ, ಮಕರ ಜ್ಯೋತಿ. ಮತ್ತೆ ನಮ್ಮ ಸ್ವಾಮಿಗಳಲ್ಲಿ ಅನುಮಾನ, ಸ್ವಾಮಿ ಸಂಕ್ರಾಂತಿ ಹಬ್ಬ 15ಗೆ ಬಂದಿದೆ, ಜ್ಯೋತಿ ಯಾವಾಗ ಅಂತ. ಜ್ಯೋತಿಯ ದಿನ ಜನವರಿ 14 ಸಂಜೆ 6:55 ಆ ಮಕರ ಜ್ಯೋತಿಯ ದರ್ಶನ ಪೊನ್ನಂಬಲ ಮೇಡಲಾಗುತ್ತೆ. ಅದಕ್ಕೂ ಮೊದಲು ಆ ಭಗವಂತನಿಗೆ ದೀಪಾರಾಧನೆಯನ್ನು ಮಾಡಿ ಆ ಒಂದು ತಿರುವಾಭರಣವನ್ನು ಧರಿಸಿದ ತಕ್ಷಣವೇ ಆ ಜ್ಯೋತಿಯ ದರ್ಶನ ಆಗುತ್ತೆ. ಆ ಒಂದು ಗರುಡನ ಬೆಂಗಾವಿನಲ್ಲಿ ಬರುವಂತಹ ತಿರುವಾಭರಣ ಘೋಷಯಾತ್ರೆ ಪಂದಳದಿಂದ 12ನೇ ತಾರೀಕು ಹೊರಡುತ್ತೆ. ದಾರಿಯುದ್ದಕ್ಕೂ ಆ ಭಗವಂತನ ಪೆಟ್ಟಿಗೆಯನ್ನು ನೋಡಿದರೆ ಸಾಕು, ಸಾಕ್ಷಾತ್ ಆ ಆಭರಣಗಳನ್ನು ಪೆಟ್ಟಿಗೆಯನ್ನು ನೋಡಿದ್ರೆ ಸಾಕು ಆ ಭಗವಂತನ ನೋಡ್ತೀವಿ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲರ ಭಕ್ತರಲ್ಲಿ ಆನಂದ ಬಾಷ್ಪವನ್ನು ತುಂಬಿಕೊಂಡು ಆ ಒಂದು ತಿರುವಾಭರಣ ಘೋಷಯಾತ್ರೆಯನ್ನು ಸ್ವಾಗತಿಸಿ ಆ ಮಕರ ಜ್ಯೋತಿಯನ್ನು ನೋಡ್ತಾರೆ. ಮತ್ತು ಜ್ಯೋತಿಯ ನಂತರ ಶಬರಿಮಲೆಯಲ್ಲಿ ಎಲ್ಲ ಪೂಜೆಗಳು ಮುಗಿದೋಯ್ತಾ, ಅಂದಿಗೆ ಕೊನೆನಾ ಅಂತ ಕೆಲವು ಪ್ರಶ್ನೆಗಳು ನಮ್ಮಲ್ಲಿ ಮೂಡಬಹುದು. ಆದರೆ ವಾಸ್ತವವಾಗಿ 14/1/2025 ಶಬರಿಮಲೆಯಲ್ಲಿ ಮಕರ ಸಂಕ್ರಮ ದೀಪಾವಳಿಯ ಆ ಒಂದು ಮಹೋನ್ನತವಾದ ಉತ್ಸವ ಪ್ರಾರಂಭವಾಗುತ್ತೆ. ಆ ಶಬರಿಮಲೆಯ ಸನ್ನಿಧಾನದ ಶ್ರೀಧರ್ಮಶಾಸ್ತಾನ ಸನ್ನಿಧಾನದಷ್ಟೇ ಒಂದು ದೈವಿಕ ಶಕ್ತಿಯುಳ್ಳಂತಹ ಮಣಿಮಂಟಪದಲ್ಲಿ 14/1/2025 5 ದಿನಗಳ ಕಾಲ ವಿಶೇಷವಾದ ಕುನೆಕಾಟು ಕುರುಪು ವಂಶಸ್ಥರು ಪಂದಳ ಅರಮನೆಯಿಂದ ತರುವಂತಹ ಒಂದು ಆರ್ಗಾನಿಕ್ ರಂಗೋಲಿ ಪುಡೆಯಿಂದ 5 ದಿನಗಳು 5 ಭಂಗಿಯಲ್ಲಿ ಆ ಭಗವಂತನನ್ನು ಚಿತ್ರಿಸಿ ಅಲ್ಲಿಗೆ ಆ ಭಗವಂತನನ್ನು ಆಹ್ವಾನಿಸಿ, ದೀಪ ಮಾತ್ರ ಇರುತ್ತೆ ಪ್ರತಿದಿನ ನೀವು ನೋಡ್ತಾ ಇರ್ಬೋದು. ಆದರೆ ಆ 5 ದಿನಗಳು ಮಣಿಮಂಟಪದಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ. ಆ ಪೂಜೆಯ ನಂತರ ಆಹ್ವಾನಿಸಿ ಅಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡಿ ನಾಯಿಟ್ಟು ಬಿಳಿ ಎಂಬ ಆ ಒಂದು ತಿಡಂಬು ಉತ್ಸವವನ್ನು 18 ಮೆಟ್ಟಿಲಿನವರೆಗೆ ತಂದು ಅಲ್ಲಿ ನಾಯಿಟ್ಟು ಬಿಳಿಯನ್ನು ಆಡಿ
ಆ ಭಗವಂತನ ಉತ್ಸವವನ್ನು ಮತ್ತೆ ಮಣಿಮಂಟಪಕ್ಕೆ ತೆರೆದೋಗ್ತಾರೆ. ಪ್ರಾರಂಭದ 4 ದಿನಗಳಾಗು ಅಂದರೆ 14, 15, 16, 17 ಈ 4 ದಿನಗಳು 18 ಮೆಟ್ಟಿಲಿನವರೆಗೆ ಮಾತ್ರ ಬರುತ್ತೆ. ಅದ 5ನೇ ದಿನ ಆ ಶರಂಗುತ್ತಿಯವರೆಗೆ ಬಂದು ಶರಂಗುತ್ತಿಯಲ್ಲಿ ನಾಯ್ಟು ವೀಣೆ ಹಾಡಿ ತಾಳಮೇಳ ಸದ್ದಿನೊಂದಿಗೆ ಬರುವ ಆ ಒಂದು ಮೆರವಣಿಗೆ ತಾಳಮೇಳದ ಸದ್ದಿಲ್ಲದೆ ಹಿಂತಿರುಗುತ್ತೆ. ಯಾಕೆಂದರೆ ಉತ್ಸವದ ಕೊನೆಯ ದಿನ ಎಂಬ ಒಂದು ಕಾರಣದಿಂದ ಅದಕ್ಕೆ ಆ ಒಂದು ಬಹಳ ನೋವಿನಿಂದ ಉತ್ಸವ ಮುಗಿದೋಯ್ತಲ್ಲ ಎಂಬ ಒಂದು ನೋವಿನಿಂದ ಆ ತಾಳಮೇಳ ಸದ್ದು ಇಲ್ಲದೆ ಆ ಉತ್ಸವ ಹಿಂತಿರುಗುತ್ತೆ ಮಣಿಮಂಟಪಕ್ಕೆ. ಮತ್ತು 19/1/2026 ರಾತ್ರಿ ಶಬರಿಮಲೆಯಲ್ಲಿ ಗುರುತಿ ಪೂಜೆ, ಅದು ಕೂಡ ಮಣಿಮಂಟಪದ ಆ ಒಂದು ಪ್ರಾಂಗಣದಲ್ಲಿ ಕೊನೆಕ್ಕಾಟು ಕುರುಪು ವಂಶಸ್ಥಕ್ಕೆ ಸೇರಿದಂತಹ ಶ್ರೀಯುತ ರಿತೀಶ್ ಕುಮಾರ್ ಅಯ್ಯಪ್ಪ, ಶ್ರೀ ಅಜಿತ್ ಜನಾರ್ದನ್ ಕುರುಪ್ ಹಾಗೂ ಜಯಕುಮಾರ್ ಈ 3 ಸ್ವಾಮಿಗಳ ನೇತೃತ್ವದಲ್ಲಿ ಆ ಗುರುತಿ ಪೂಜೆ ನಡೆದು ಆ ಒಂದು ಭಗವಂತನ ಸನ್ನಿಧಾನದಲ್ಲಿ ಎಲ್ಲ ಭಕ್ತರಿಗೆ ಆ ಕೊನೆಯ ದಿನದ ಆ ಸನ್ನಿಧಾನದ ದರ್ಶನದ ಅವಕಾಶ 19/1/2026. ಆ ನಂತರ ಯಾರೊಬ್ಬರನ್ನು ಕೂಡ ಸನ್ನಿಧಾನದಲ್ಲಿ ಉಳಿಸಲಿದ್ದಲ್ಲ, ಎಲ್ಲರನ್ನೂ ಆ ಸನ್ನಿಧಾನದಿಂದ ನಿರ್ಗಮಿಸಲು ಸೂಚನೆ ಕೊಟ್ಟು ಕೆಲವು ಪಂದಳ ರಾಜವಂಶಸ್ಥರಿಗೆ ಸೇರಿದವರು ಮಾತ್ರ 21/1/2026 ಬೆಳಿಗ್ಗೆ ಆ ಪಂದಳ ರಾಜವಂಶಸ್ಥರು ತಂದಿರುವಂತಹ ಆ ತುಪ್ಪದ ಅಭಿಷೇಕವನ್ನು ಭಗವಂತನಿಗೆ ಸಮರ್ಪಿಸಿ ಬೆಳಿಗ್ಗೆಯೇ ಆ ತಿರುವಾಭರಣವು ಕೂಡ ಅಲ್ಲಿಂದ ಆ ಭಗವಂತನಿಗೆ ನಿನ್ನಗೆ ತೊಡಿಸಿ ನಾವು ಧನ್ಯರಾದವು ಎಂದು ಹೇಳಿ ಆ ಪೆಟ್ಟಿಗೆಯನ್ನು ಮತ್ತೆ ವಾಪಸ್ ತೆಗೆದುಕೊಂಡು ಹೋಗಿ ಅದನ್ನು ಪೆರನಾಡಿಗೆ ತಗೊಂಡು ಹೋಗಿ ಪೆರನಾಡಿನ ಶಾಸ್ತಾನಿಗೆ ಅಲ್ಲಿ ತೊಡಿಸಿ ಅಲ್ಲಿ ಎಲ್ಲ ವಯಸ್ಸಿನ ಮಹಿಳೆಯರು ಕೂಡ ಆ ಭಗವಂತನಿಗೆ ತೊಡಿಸುವಂತಹ ಆಭರಣವನ್ನು ನೋಡ್ಬೋದು. ಅದನ್ನು ನೋಡಿದ ನಂತರ ಮತ್ತೆ ಅಲ್ಲಿಗೆ 20ನೇ ತಾರೀಕು ಆ ಒಂದು ಏನು ತಿರುವಾಭರಣ ಬರುತ್ತೆ ಮತ್ತು ಪಂದಳ ರಾಜವಂಶಸ್ಥರಿಗೆ ಆ ಕೀಯನ್ನು ಕೊಡ್ತಾರೆ, ಬಾಗಿಲಾಕಿ, ಮತ್ತೆ ಆ ಕೀಯನ್ನು ಮೇಲ್ಶಾಂತಿಗಳಿಗೆ ಕೈ ಕೊಡ್ತಾರೆ. ಮುಂದಿನ ಮಾಸ ಪೂಜೆಗಾಗಿ ನೀವು ಆ ಒಂದು ಸನ್ನಿಧಾನ ತೆರೆಯಲಿಕ್ಕೆ ಇಟ್ಕೊಳ್ಳಿ ಅಂತ ಹೇಳಿ ಇದು ಮಕರ ಸಂಕ್ರಮಣ ಕಾಲದ ಸಂಪೂರ್ಣವಾದ ವಿವರವನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಪ್ರಯತ್ನ. ಈ ವಿಡಿಯೋ ಸ್ವಲ್ಪ ವಿವರವಾಯಿತು, ಆದರೂ ಸಂಪೂರ್ಣವಾಗಿ ಎಲ್ಲರೂ ನೋಡಿದ್ರೆ ವಿಚಾರಗಳು ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ ಯಾರಿಗಿಂತ ಕಿರಿಯವನು ಯಾರಿಲ್ಲ VSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ TS ಕಣ್ಣನ್, ರಾಮನಗರ. ಶಬರಿಮಲೆ ಯಾತ್ರೆ ಎಂದರೆ 1 ಮಂಡಲ ಕಾಲ ವ್ರತ. ಆ ವ್ರತವಿದ್ದೇ ಶಬರಿಮಲೆ ಯಾತ್ರೆಯನ್ನು ಮಾಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಮತ್ತು ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ